ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನೀವು ಮನೆಯಲ್ಲೇ ಕುಳಿತುಕೊಂಡು ಹಣವನ್ನು ಸಂಪಾದಿಸಬೇಕು ಅಂತ ಅಂದ್ಕೊಂಡಿದ್ರೆ, ಅಂದರೆ ಸಂಬಳವನ್ನು ಪಡೆದುಕೊಳ್ಬೇಕು ಅಂತ ಅಂದಿದ್ರೆ, ನೀವು ಪೋಸ್ಟ್ ಆಫೀಸಿನ ಈ ಒಂದು ಯೋಜನೆಯಲ್ಲಿ ಹಣವನ್ನು ಹೂಡಿಕೆ ಮಾಡಿದರೆ ಪ್ರತಿ ತಿಂಗಳು ಏನು ಮಾಡದೆ ಸಂಬಳವನ್ನು ನೀವು ಪಡೆದುಕೊಳ್ಬೋದು. ಪೋಸ್ಟ್ ಆಫೀಸ್ ಕಳೆದ ಸಾಕಷ್ಟು ವರ್ಷಗಳಿಂದ ಜನರಿಗೆ ಅನುಕೂಲವಾಗುವಂತಹ ಸಾಕಷ್ಟು ಯೋಜನೆಗಳನ್ನು ಜಾರಿಗೆ ತಂದಿದೆ. ಈಗ ಹೇಳುತ್ತಿರುವಂತಹ ಈ ಒಂದು ಪೋಸ್ಟ್ ಆಫೀಸಿನ ಯೋಜನೆ ಉತ್ತಮವಾದ ಒಂದು ಯೋಜನೆಯಾಗಿದೆ. ಈ ಒಂದು ಬಾರಿ ಹಣವನ್ನು ಈ ಒಂದು ಯೋಜನೆಯಲ್ಲಿ ನೀವು 5 ವರ್ಷಗಳ ಕಾಲ ಹೂಡಿಕೆ ಮಾಡಿದ್ದೇ ಆದಲ್ಲಿ ಒಂದು ಒಳ್ಳೆಯ ಬಡ್ಡಿ ದರವನ್ನು ನೀವು ಪಡ್ಕೋಬೋದು. ಹಾಗಾದರೆ ಸ್ನೇಹಿತರೆ, ಪೋಸ್ಟ್ ಆಫೀಸಿನ ಆ ಒಂದು ಸ್ಕೀಮ್ ಯಾವುದು, ಯಾವ ಸ್ಕೀಮ್ನಲ್ಲಿ ನಾವು ಹಣವನ್ನು ಹೂಡಿಕೆ ಮಾಡಿದರೆ ಒಂದು ಒಳ್ಳೆಯ ಬಡ್ಡಿಯನ್ನು ನಾವು ಪಡ್ಕೋಬೋದು ಅನ್ನೋದನ್ನು ಈ ಒಂದು ವಿಡಿಯೋದ ಮೂಲಕ ನೀವು ತಿಳ್ಕೊಬೋದು. ಇದಕ್ಕೂ ಮೊದಲು ಸ್ನೇಹಿತರೆ, ನೀವು ನಮ್ಮ ಈ ಒಂದು ಚಾನಲನ್ನು ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರ್ತಕ್ಕಂತಹ ಬೆಲ್ ಬಟನನ್ನು ಪ್ರೆಸ್ ಮಾಡೋದ್ರ ಮೂಲಕ ನಾನು ಪೋಸ್ಟ್ ಮಾಡುವಂತಹ ಹೊಸ ವಿಡಿಯೋಗಳ ಒಂದು ನೋಟಿಫಿಕೇಷನನ್ನು ನೀವು ಪಡ್ಕೋಬಹುದು. ಜೊತೆಗೆ ಹೊಸ ಮಾಹಿತಿಯನ್ನು ನೀವೇ ಮೊದಲು ತಿಳ್ಕೊಬಹುದು ಅಂತ ಹೇಳ್ತಾ, ಸ್ನೇಹಿತರೆ, ಪೋಸ್ಟ್ ಆಫೀಸಿನ ಈ ಒಂದು ಸ್ಕೀಮ್ ಯಾವುದು ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. ಸ್ನೇಹಿತರೆ, ಪೋಸ್ಟ್ ಆಫೀಸಿನಲ್ಲಿ ಸಾಕಷ್ಟು ಹೊಸ ರೀತಿಯ ಸ್ಕೀಮ್ಗಳು ಲಭ್ಯವಿವೆ. ಆ ಒಂದು ಸ್ಕೀಮ್ಗಳಲ್ಲಿ ನೀವು ಪ್ರತಿ ತಿಂಗಳು ನೀವು ಒಂದು ಒಳ್ಳೆಯ ಬಡ್ಡಿಯನ್ನು ನೀವು ಪಡ್ಕೋಬೇಕು ಅಂತಂದರೆ, ಅದರಲ್ಲಿ ಮುಖ್ಯವಾಗಿ ಪೋಸ್ಟ್ ಆಫೀಸಿನ ಮಂತ್ಲಿ ಇನ್ಕಮ್ ಸ್ಕೀಮ್ನಲ್ಲಿ ನೀವು ಹಣವನ್ನು ಹೂಡಿಕೆ ಮಾಡಿದ್ದೇ ಆದಲ್ಲಿ ನೀವು ಒಂದು ಒಳ್ಳೆಯ ಲಾಭದ ಜೊತೆಗೆ ಒಂದು ಒಳ್ಳೆಯ ಬಡ್ಡಿಯನ್ನು ನೀವು ಪಡ್ಕೋಬೋದು ಅಂತ ಹೇಳ್ತಾ, ಸ್ನೇಹಿತರೆ, ಪೋಸ್ಟ್ ಆಫೀಸಿನ ಮಂತ್ಲಿ ಇನ್ಕಮ್ ಸ್ಕೀಮ್ದಲ್ಲಿ ನೀವು ಸಿಂಗಲ್ ಅಕೌಂಟನ್ನು ಕೂಡ ಅಕೌಂಟನ್ನು ಓಪನ್ ಮಾಡ್ಕೋಬೋದು. ಜೊತೆಗೆ ಜಾಯಿಂಟ್ ಅಕೌಂಟನ್ನು ಕೂಡ ನೀವು ಓಪನ್ ಮಾಡ್ಕೋಬೋದು. ಒಂದು ವೇಳೆ ನೀವು ಸಿಂಗಲ್ ಅಕೌಂಟನ್ನು ನೀವು ಓಪನ್ ಮಾಡ್ತೀನಿ ಅಂತಂದರೆ 9 ಲಕ್ಷ ರೂಪಾಯಿಗಳವರೆಗೆ ನೀವು ಹಣವನ್ನು ಹೂಡಿಕೆ ಮಾಡಬೇಕಾಗತ್ತೆ. ಅದೇ ರೀತಿ ಜಾಯಿಂಟ್ ಅಕೌಂಟನ್ನು ನೀವು ಓಪನ್ ಮಾಡ್ತೀನಿ ಅಂತಂದರೆ 15 ಲಕ್ಷ ರೂಪಾಯಿಗಳವರೆಗೆ ನೀವು ಈ ಒಂದು ಸ್ಕೀಮ್ನಲ್ಲಿ, ಅಂದರೆ ಮಂತ್ಲಿ ಇನ್ಕಮ್ ಸ್ಕೀಮ್ನಲ್ಲಿ ನೀವು ಇನ್ವೆಸ್ಟ್ ಮಾಡಿದರೆ ನಿಮಗೆ ಒಳ್ಳೆಯ ಒಂದು ಬಡ್ಡಿ ದರದ ಒಂದು ಮಂತ್ಲಿ ಇನ್ಕಮ್ ಸ್ಕೀಮ್ನಲ್ಲಿ ನಿಮಗೆ ಒಳ್ಳೆಯ ಬಡ್ಡಿ ದರವನ್ನು ನೀವು ಪಡ್ಕೋಬೋದು. ಹಾಗಾದರೆ ಈ ಒಂದು ಮಂತ್ಲಿ ಇನ್ಕಮ್ ಸ್ಕೀಮಿನ ಅಕೌಂಟಿನ ಒಂದು ಅವಧಿ 5 ವರ್ಷ ಸ್ನೇಹಿತರೆ. ಈ ಒಂದು 5 ವರ್ಷದ ಅವಧಿಗೆ ನೀವು ಸಿಂಗಲ್ ಅಕೌಂಟಿಗೆ 9 ಲಕ್ಷ, ಜೊತೆಗೆ ಜಾಯಿಂಟ್ ಅಕೌಂಟಿಗೆ 15 ಲಕ್ಷ ರೂಪಾಯಿ ಹಣವನ್ನು ನೀವು ಹೂಡಿಕೆ ಮಾಡಿದರೆ ಒಂದು ಒಳ್ಳೆಯ ಲಾಭವನ್ನು ನೀವು ಪಡ್ಕೋಬೋದು. ಸ್ನೇಹಿತರೆ, ಈ ಒಂದು ಮಂತ್ಲಿ ಇನ್ಕಮ್ ಸ್ಕೀಮಿನಲ್ಲಿ ನೀವು 9 ಲಕ್ಷ ರೂಪಾಯಿಯನ್ನು 5 ವರ್ಷಗಳವರೆಗೆ ನೀವು ಹೂಡಿಕೆ ಮಾಡಿದ್ದೇ ಆದಲ್ಲಿ ಪ್ರತಿ ತಿಂಗಳ ನೀವು 5,500 ರೂಪಾಯಿ ಹಣವನ್ನು ಬಡ್ಡಿಯಾಗಿ ನೀವು ಪಡ್ಕೋಬೋದು. ಅದೇ ರೀತಿ ಜಾಯಿಂಟ್ ಅಕೌಂಟಾಗಿ 15 ಲಕ್ಷ ರೂಪಾಯಿಯನ್ನು ನೀವು ಹೂಡಿಕೆ ಮಾಡಿದ್ದೇ ಆದಲ್ಲಿ ಪ್ರತಿ ತಿಂಗಳು ನೀವು 9,250 ರೂಪಾಯಿವರೆಗೆ ಬಡ್ಡಿಯನ್ನು ನೀವು ಪೋಸ್ಟ್ ಆಫೀಸಿನಿಂದ ಈ ಒಂದು ಮಂತ್ಲಿ ಇನ್ಕಮ್ ಸ್ಕೀಮ್ ಯೋಜನೆಯಲ್ಲಿ ಪಡ್ಕೋಬೋದಾಗಿದೆ. ಹಾಗಾದರೆ ಸ್ನೇಹಿತರೆ, ಈ ಒಂದು ಪೋಸ್ಟ್ ಆಫೀಸಿನ ಮಂತ್ಲಿ ಇನ್ಕಮ್ ಸ್ಕೀಮನ್ನು ನೀವು ಪೋಸ್ಟ್ ಆಫೀಸಿನಲ್ಲಿ ತೆರೆಯಬೇಕು ಅಂತಂದರೆ ನೀವು ನಿಮ್ಮ ಸಮೀಪ ಇರತಕ್ಕಂತಹ ಪೋಸ್ಟ್ ಆಫೀಸಿಗೆ ಭೇಟಿಯಾಗೋದ್ರ ಮೂಲಕ ಅಲ್ಲಿ ಇರ್ತಕ್ಕಂಥ ಎಲ್ಲ ಸೇವೆಗಳ ಒಂದು ಮಾಹಿತಿಯನ್ನು ನೀವು ಪಡ್ಕೋಬೋದು. ಜೊತೆಗೆ ಈ ಒಂದು ಖಾತೆಯ ಒಂದು ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋದ್ರ ಮೂಲಕ ನೀವು ಪೋಸ್ಟ್ ಆಫೀಸಿನಲ್ಲಿ ಈ ಒಂದು ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ ಖಾತೆಯನ್ನು ನೀವು ತೆಗೆದುಕೊಳ್ಳಬಹುದು. ಇನ್ನು ಸ್ನೇಹಿತರೆ, ಈ ಒಂದು ಪೋಸ್ಟ್ ಆಫೀಸಿನ ಮಂತ್ಲಿ ಇನ್ಕಮ್ ಸ್ಕೀಮ್ ಖಾತೆಯನ್ನು ನೀವು ತೆರೆದುಕೊಳ್ಬೇಕು ಅಂದರೆ, ಅಕೌಂಟನ್ನು ಓಪನ್ ಮಾಡ್ಕೋಬೇಕು ಅಂತಂದರೆ ಮುಖ್ಯವಾಗಿ ಕೆಲವೊಂದಿಷ್ಟು ಡಾಕ್ಯುಮೆಂಟ್ಗಳು ಬೇಕಾಗುತ್ತೆ. ಆ ಒಂದು ಡಾಕ್ಯುಮೆಂಟ್ಗಳು ಯಾವುವು ಅನ್ನೋದನ್ನು ನಾವು ನೋಡೋದಾದರೆ ಸ್ನೇಹಿತರೆ, ಮೊದಲನೇದಾಗಿ ಯಾರು ಈ ಒಂದು ಖಾತೆಯನ್ನು ಓಪನ್ ಮಾಡ್ಕೋತೀನಿ ಅಂತಂತಾರೆ ಅಂಥವ್ರದ್ದು ಆಧಾರ್ ಕಾರ್ಡ್ ಇರಬೇಕಾಗತ್ತೆ. ಜೊತೆಗೆ ಮೊಬೈಲ್ ನಂಬರ್ ಬೇಕಾಗುತ್ತೆ. ಅಲ್ಲದೆ ಪ್ಯಾನ್ ಕಾರ್ಡ್ ಅಂತೂ ಕಂಪಲ್ಸರಿ ಬೇಕು. ಯಾಕಂದರೆ ಅವರ ಅಮೌಂಟು 50,000 ರೂಪಾಯಿ ಮೇಲೆ ಇರೋದರಿಂದ ಪ್ಯಾನ್ ಕಾರ್ಡ್ ಕಂಪಲ್ಸರಿ ಬೇಕಾಗುತ್ತೆ. ಜೊತೆಗೆ 3 ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರವನ್ನು ಅವರು ಹೊಂದಿದರೆ ಮಾತ್ರ ಈ ಒಂದು ಖಾತೆಯನ್ನು ಅಂಚೆ ಕಚೇರಿ ಅಥವಾ ಪೋಸ್ಟ್ ಆಫೀಸಿನಲ್ಲಿ ತೆರೆದುಕೊಳ್ಬೋದು. ಜೊತೆಗೆ ಒಂದು ಒಳ್ಳೆಯ ಲಾಭವನ್ನು ಈ ಒಂದು ಸ್ಕೀಮ್ ಮೂಲಕ ನೀವು ಪ್ರತಿ ತಿಂಗಳು ಪಡೆದುಕೊಳ್ಬಹುದು. ಸ್ನೇಹಿತರೆ, ಇದಿಷ್ಟು ಪೋಸ್ಟ್ ಆಫೀಸಿನ ಮಂತ್ಲಿ ಇನ್ಕಮ್ ಸ್ಕೀಮಿನ ಒಂದು ಸಂಪೂರ್ಣ ಮಾಹಿತಿಯಾಗಿದೆ. ಇದೇ ರೀತಿಯ ಪೋಸ್ಟ್ ಆಫೀಸಿನ ಯಾವುದೇ ಸ್ಕೀಮ್ ಇರ್ಬೋದು ಅಥವಾ ಕರ್ನಾಟಕ ಸರ್ಕಾರದ ಯಾವುದೇ ಒಂದು ಯೋಜನೆ ಇರ್ಬೋದು, ಪ್ರತಿಯೊಂದು ಯೋಜನೆಯ ಒಂದು ಹೊಸ ಮಾಹಿತಿಯನ್ನು ನೀವು ಪಡೆದುಕೊಳ್ಳಲು ದಯವಿಟ್ಟು ನಮ್ಮ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ
ಅದೇ ರೀತಿ ಪೋಸ್ಟ್ ಆಫೀಸಿನ ಇನ್ನಷ್ಟು ಮಾಹಿತಿಯನ್ನು ನೀವು ತಿಳಿದುಕೋಬೇಕು ಅಂತಂದರೆ ದಯವಿಟ್ಟು ನಿಮ್ಮ ಸಮೀಪ ಇರತಕ್ಕಂತಹ ಅಂಚೆ ಕಚೇರಿಗೆ ಭೇಟಿ ಆಗೋದ್ರ ಮೂಲಕ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನೀವು ಪಡೆದುಕೊಳ್ಬಹುದು ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಎಲ್ಲರಿಗೂ ಧನ್ಯವಾದಗಳು.